ವಂದಿಸುತ್ತಾ ಇವತ್ತಿನ ತಾಯಿ ಬನಶಂಕರಿ ದೇವಿಯ ಶತಮಾನೋತ್ಸವದ ಪ್ರಸಂಗದಲ್ಲಿ ಹಮ್ಮಿಕೊಂಡಂತಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಶತಮಾನೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಅದರ ಪರಂಪರೆಯ ಬಗ್ಗೆ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇವರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ದಯಾನಂದಪುರಿ ಸ್ವಾಮಿಗಳವರನ್ನ ತಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ಶಿವಾನಂದ ಭಾರತೀ ಸ್ವಾಮೀಜಿಯವರನ್ನು ಕೂಡ ನಾನು ಸಮಾಜದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜದ ಅಧ್ಯಕ್ಷರಾದ MP ಬಂಗೂರವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆ ನಡೆದು ಬಂದ ದಾರಿ ಒಂದು ಶತಮಾನದ 100 ವರ್ಷದ ಏನು ಒಂದು ಇತಿಹಾಸ ಇದೆ, ಅದನ್ನ ಪ್ರಾಸ್ತಾವಿಕವಾಗಿ ನಾನು ತಮ್ಮ ಮುಂದೆ ಗುರುಗಳ ಆದೇಶದಿಂದ ಇವತ್ತು ಹೇಳ್ತಾ ಇದ್ದೀನಿ. ಎಂದು ನಾವು ಬೆಳಗಾವಿ ನಗರದ ಖಾಸ್ವಾಡ್ ಶತಮಾನದ ಹಿಂದೆ ಕರೆಯುತ್ತಿದ್ದ ಪ್ರಸಕ್ತಿ ಉಪ್ಪಾರದೇವಿ ಬನಶಂಕರಿ ದೇವಿಯ ಪ್ರತಿಷ್ಠಾಪನಾ ದಿನದ ಶತಮಾನೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಈ ಶತಮಾನೋತ್ಸವದ ಸಂಭ್ರಮಕ್ಕೆ ಕಾರಣವಾದ ಶ್ರೀ ಬನಶಂಕರಿ ದೇವಸ್ಥಾನದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಈಗಿನ ಖಾಸ್ವಾಡ್ ಹಿಂದಿನ ಹೊಸಟ್ಟಿ ಬೆಳಗಾವಿ ನಗರಕ್ಕೆ ಸೇರಿದ ಪ್ರದೇಶ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ನಗರ ಮತ್ತು ಈ ಜಿಲ್ಲೆ ಉತ್ತರ ಕರ್ನಾಟಕದ ಬೆಳಗಾವಿ ಸೇರಿ 4 ಜಿಲ್ಲೆಗಳು ಮುಂಬೈ ಇಲಾಖೆಗೆ ಒಳಪಟ್ಟಿದ್ದವು. ನಮ್ಮ ಪಕ್ಕದಲ್ಲಿ ಇದ್ದ ಬೆಳಗಾವಿ, ಮಾದಾಪುರ ಇವುಗಳು ಪುರಂದರವಾಡ ಸಂಸ್ಥಾನದ ಜಿಲ್ಲೆಗೆ ಸೇರಿತ್ತು. ಅದರಂತೆ ಹೊಸಟ್ಟಿ ಪಶ್ಚಿಮಕ್ಕೆ ಇರುವ ಸಾಂಗ್ಲಿ, ಶಹಾಪುರ ಸಾಂಗ್ಲಿ ಸಂಸ್ಥಾನದ ಜಿಲ್ಲೆಗೆ ಸೇರಿತ್ತು. ಇಂತಹ 3 ಜಿಲ್ಲೆಗಳ ಒಡನಾಟದ ಪ್ರದೇಶದಲ್ಲಿ ಹೊಸಟ್ಟಿ ಪ್ರದೇಶ ಇದ್ದದ್ದು ಒಂದು ವಿಶೇಷ. ಇಂತಹ ತ್ರಿವೇಣಿ ಸಂಗಮದ ಭೂ ಪ್ರದೇಶದಲ್ಲಿ ಕೈಮಗ್ಗ, ಕುಣಿಮಗ್ಗಗಳಲ್ಲಿ ನೇಯ್ಗೆ ಉದ್ದಿಮೆ ನೆಲೆಗೊಂಡಿತ್ತು. ಆ ನೇಯ್ಗೆ ಉದ್ದಿಮೆಯಲ್ಲಿ ತೊಡಗಿದ ಜನಾಂಗಗಳಲ್ಲಿ ದೇವಾಂಗ ಸಮಾಜಕ್ಕೆ ಸೇರಿದ ಸಮುದಾಯವು ಪ್ರಮುಖವಾಗಿತ್ತು. ಈ ಕುಟುಂಬಗಳು ಕೈಮಗ್ಗ, ನೂಲು ಮತ್ತು ರೇಷ್ಮೆ ಸೀರೆ, ಧೋತರ ಮತ್ತು ರುಮಾಲು, ರೇಷ್ಮೆ ಪಟಕ, ಮದುವೆಗೆ ಬೇಕಾಗುವ ಉತ್ತಮ ಸೀರೆ, ವಸ್ತ್ರ, ನಿಂಬಾವಳಿ, ಪತ್ತಲ ಉತ್ಪಾದನೆ ಮಾಡುತ್ತಿದ್ದರು. ಅದರಂತೆ ಪಕ್ಕದ ವಡಗಾವಿಯಲ್ಲಿಯೂ ನಮ್ಮ ನೇಯ್ಗೆ ಉದ್ಯಮ ನೆಲೆಗೊಂಡಿತ್ತು. ಇದರ ಮಾರುಕಟ್ಟೆ ಶಾಪೂರ್ ಆಗಿದ್ದರಿಂದ ಶಾಪೂರ್ ಸೀರೆಗಳು ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ಹೊಸಟ್ಟಿಯು ಆಗ ಪ್ರಮುಖವಾಗಿ ಉಪ್ಪಾರ ಬೀದಿ, ಗರುಡ ಬೀದಿ, ವರದಪ್ಪ ಬೀದಿ, ಪ್ಯಾಟಿ ಓಣಿ, ಕಡಿ ಓಣಿ, ಮರಗಮ್ಮ ಓಣಿ ಎಂಬ ಈ ಬೀದಿಗಳಿಗೆ ಮಾತ್ರ ಇಷ್ಟಕ್ಕೆ ಸೀಮಿತವಾಗಿತ್ತು. ಈ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಪ್ರಮುಖವಾದ ಯವಾನ ಸಮಾಜದವರಿಗೆ ತಮ್ಮದೇ ಆದ ಕುಲದೇವತೆ ದೇವಸ್ಥಾನ ಕಟ್ಟಿ ಅದರ ಮುಖೇನ ಸಂಘಟಿತರಾಗಿ ನೇಯ್ಗೆ ವೃತ್ತಿ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲು ಕೆಲವು ಹಿರಿಯರು ಮುಂದಾದರು. ಅವರ ಪರಿಕಲ್ಪನೆಯ ಪರಿಶ್ರಮದಿಂದಲೇ ಶತಮಾನದ ಹಿಂದೆ ಶ್ರೀ ಬನಶಂಕರಿ ದೇವಸ್ಥಾನ ನಿರ್ಮಾಣವಾಗಿ ಶಾಲಿವಾನ ಜೊತೆ 1846 ರಕ್ತಾಸೆಯ ನಾಮ ಸಂವತ್ಸರ ವೈಶಾಖ ಪ್ರಸಿದ್ಧ ದಶಮಿ ದಿನದಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆಯಾಯಿತು. ಅದು 1924, ಈಗ 2024. ಅಂದರೆ 1 ಶತಮಾನ ಗತಿಸಿ 101ಕ್ಕೆ ನಾವು ಪಾದಾರ್ಪಣೆ ಆಗುತ್ತಿದ್ದೇವೆ. ಒಂದು ವಿಶೇಷವೆಂದರೆ 1924ನೇ ಕಾಲಮಾನ ಬೆಳಗಾವಿ ಜನರಿಗೆ ವಿಶೇಷವೆಂದರೆ ಗಾಂಧೀಜಿಯವರ ಚಳವಳಿ ಆರಂಭಗೊಂಡ ಕಾಲ. ಅಷ್ಟೇ ಅಲ್ಲ, ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆಯಿತು.
ಇದು ಒಂದು ಜನಾಂಗದಲ್ಲಿ ರಾಷ್ಟ್ರಪ್ರೇಮ ಮತ್ತು ಸಾಮಾಜಿಕ ಪ್ರಜ್ಞೆ ಮೂಡಲು ಪ್ರೇರಣೆಯಾಯಿತು. ಸ್ವದೇಶಿ ಚಳುವಳಿಯಿಂದ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಸ್ವದೇಶದ ಉತ್ಪಾದನೆ ಚೈತನ್ಯ ಕಂಡಿತು. ವಿದೇಶಿ ಬಟ್ಟೆ ತಿರಸ್ಕರಿಸಿ ಸ್ವದೇಶಿ ಬಟ್ಟೆಯ ಪ್ರಾಮುಖ್ಯತೆಯಿಂದ ಕೈಮಗ್ಗಗಳ ಉತ್ಪಾದನೆಗೆ ಪ್ರೋತ್ಸಾಹ ದೊರಕಿತು. ಇದರಿಂದ ಸಾಮಾಜಿಕ ಚಟುವಟಿಕೆಗಳು ಕ್ರಿಯಾಶೀಲಗೊಂಡವು. ಇಂಥ ಕಾಲಘಟ್ಟದಲ್ಲಿ ದೇವಸ್ಥಾನ ಕಟ್ಟಿ ಬನಶಂಕರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಮುಖಾಂತರ ಸಮಾಜದವರನ್ನು ಒಂದು ವ್ಯವಸ್ಥೆಗೆ ಒಳಪಡಿಸಿ ಗೃಹ ಉದ್ದಿಮೆ ನೈರ್ಮಲ್ಯತೆಗೆ ಅಡಿಪಾಯ ಹಾಕಿದರು. ಇಂದು ನೇಕಾರಿಕೆ ಉದ್ದಿಮೆ ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುತ್ತದೆ. ಇದರ ಶ್ರೇಯಸ್ಸಿಗೆ ನಮ್ಮ ಹಿರಿಯರ ಒಂದು ಶತಮಾನದ ಹಿಂದೆ ಮುಂದಾಲೋಚನೆಯ ಅಡಿಪಾಯವೇ ಕಾರಣವೆಂದು ಹೇಳಬಹುದು. ನಮ್ಮ ಸಮಾಜದ ಹಿರಿಯರು ದೇವಾಲಯ ಕಟ್ಟಿ ಅಷ್ಟಕ್ಕೆ ಬೆಳೆದೆ ದೈನಂದಿನ ಪೂಜೆ, ಅರ್ಚನೆ, ಹಬ್ಬ, ಉತ್ಸವಗಳು, ವಾರ್ಷಿಕ ಜಾತ್ರೆ ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ, ಸಾಮಾಜಿಕ ಉತ್ಕರ್ಷಕ್ಕೆ, ವಿದ್ಯಾ ಪ್ರಸಾರಕ್ಕೆ ಸಂಘವನ್ನು ಬಲಪಡಿಸಿ ಸಂಪನ್ಮೂಲಕ್ಕೆ ಒಂದು ಸಾಗುವಳಿ ಜಮೀನು ಕೊಳ್ಳಲು ವಿಚಾರ ಮಾಡಿ ದಿನಾಂಕ 2 ಫೆಬ್ರವರಿ 1946ರಲ್ಲಿ 1 ಎಕರೆ 6 ಗುಂಟೆ ಜಮೀನನ್ನು 2575ಕ್ಕೆ ಖರೀದಿ ಮಾಡಿದರು. ಮುಂದೆ ಬೆಳವಣಿಗೆ, ಸಮಾಜದ ಉತ್ಕರ್ಷ, ವಿದ್ಯಾಪ್ರಸಾರ, ಧಾರ್ಮಿಕ ಚಟುವಟಿಕೆ ಕೈಗೊಳ್ಳಲು 11 ಜನರ ಪಂಚರನ್ನು ಆಯ್ಕೆ ಮಾಡಿ ಅದರಲ್ಲಿ ಆಗಿನ ಶಿಷ್ಟಾಚಾರದಂತೆ ಒಬ್ಬ ಸರ್ಪಂಚರನ್ನು, ಒಬ್ಬ ಸೆಕ್ರೆಟರಿಯನ್ನು ನೇಮಿಸಿದ್ದು ಪ್ರಥಮ ಸಮಾಜದ ಸಂಘ ರಚನೆ ಈ ಪ್ರಕಾರ ಇದೆ. ಭೀಮರಾಯಪ್ಪ ನೋಳಪ್ಪ ಬೆಡಗೇರಿ ಸರ್ಪಂಚರಾಗಿದ್ದರು. ದೇವರಾಯ ಸಂಬಪ್ಪ ಸತ್ಪತಿಯವರು ಉಪಾಧ್ಯಕ್ಷರಾಗಿದ್ದರು. ಅನಂತರ ನಿರ್ದೇಶಕರಾಗಿ ಪಂಚರಾಗಿ ಜ್ಯೋತಿರ್ಲಿಂಗಪ್ಪ ದಶರಥಪ್ಪ ಕಾಮ್ಕಾರ್, ರಾಮಚಂದ್ರ ಲಿಂಗಪ್ಪ ಕವಡಿ, ಕುಂಡ್ಲಿ ಕೃಷ್ಣಪ್ಪ ವಾಗುಕರ್, ಮಲ್ಲೇಶಿ ಭೀಮರಾಯಪ್ಪ ಉಪರಿ, ಗಂಗಪ್ಪ ನರಸಪ್ಪ ಡೌಳಿ ಸೆಕ್ರೆಟರಿಯಾಗಿದ್ದರು. ಬಸಪ್ಪ ದೇವರಾಯಪ್ಪ ಸತ್ಪುತೆ, ಮಲ್ಲೇಶಿ ರವಳಪ್ಪ ಡೌಳಿ, ಮಹಾದೇವ ಯಲ್ಲಪ್ಪ ಬಂಗಾರಿ, ಈಶ್ವರ್ ಜೋಸಪ್ಪ ಕಾಮ್ಕರ್ ಮತ್ತು ರಾಮಚಂದ್ರ ಮಂಕಪ್ಪ ತೋಪಡಿ ಕಾಲಕಾಲಕ್ಕೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಚಟುವಟಿಕೆಗಳು ಮಾಡುತ್ತಾ ಕಾನೂನುಬದ್ಧವಾಗಿ ಸಮಾಜ ಸಂಘಟನೆಯನ್ನು ಮತ್ತು ಸ್ಥಿರತೆಯನ್ನು ಅಭಿವೃದ್ಧಿ ದೃಷ್ಟಿಯಿಂದ ಮುಂಬೈ ಇಲಾಖೆ ಮಜರಾಯಿ ವಿಭಾಗದಲ್ಲಿ ಇಸ್ವಿಸನ್ 1952ರಲ್ಲಿ ದೇವಸ್ಥಾನದ ಕಮಿಟಿಯನ್ನು ಟ್ರಸ್ಟ್ ಕಮಿಟಿ ನೋಂದಾಯಿಸಿ ಒಂದು ಶಾಶ್ವತ ಬುನಾದಿ ಹಾಕಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಮುಂದೆ ದೇವಸ್ಥಾನ ಬಲಭಾಗದಲ್ಲಿ ಇರುವ ರಘುನಾಥ ದೇವರಾವ್ ಭಂಡಾರಿ ಇವರ ಕಡೆಯಿಂದ 1,000 ರೂಪಾಯಿಗೆ ಕಬ್ಜಾಗ ತೆಗೆದುಕೊಂಡು ಜಮೀನನ್ನು ಸ್ವಾಧೀನಪಡಿಸಿಕೊಂಡರು. ಇದೇ ನಂಬರಿನ ಮನೆಯನ್ನು ಮಾದೇವ ಮಲ್ಲಪ್ಪ ಏಗೋಟೆ, ವಿಠ್ಠಲ್ ಮಲ್ಲಪ್ಪ ಏಗೋಟೆ ಇವರಿಂದ 7,000 ರೂಪಾಯಿ ಖರೀದಿ ತೆಗೆದುಕೊಳ್ಳುವುದನ್ನು 1960ರ ಬುಕ್ನಲ್ಲಿ ದಾಖಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಮಚಂದ್ರ ಭೀಮರಾವ್ ಭಂಡಾರಿ ಇವರು ಈಗ ಹಳ್ಳಿ ವಸ್ತಿ ಬಡೋದರಲ್ಲಿದ್ದರು. ಅವರು ತಮ್ಮ ಹಿಸ್ಸೆಯ ಭಾಗವನ್ನು ಮನೆ ನಂಬರ್ 222ರಲ್ಲಿರತಕ್ಕಂಥ ಅವರ ಹಿಸ್ಸೆಯ ಭಾಗವನ್ನು ದೇವಸ್ಥಾನಕ್ಕೆ ದಾನಪಾತ್ರ ಮಾಡಿಸಿಕೊಟ್ಟಿದ್ದಾರೆ. ಕಾಲಗನುಗುಣವಾಗಿ ತಕ್ಕಂತೆ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ. ಅದರ ಅಂಗವಾಗಿ ದೇವಸ್ಥಾನ ಪಂದ್ಯದ ಮೇಲೆ ನಮೂದಿಸಿದ ಆಸ್ತಿಗಳಿಗೆ ಏಕೀಕೃತ ಮಾಡಿ ಸಮಾಜದ ಮಂಗಲ ಕಾರ್ಯಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ 1976ರಲ್ಲಿ ನಂತರ 2 ಅಂತಸ್ತಿನ ಕಟ್ಟಡ ನಿರ್ಮಿಸಿ ಬನಶಂಕರಿ ಮಂಗಲ ಕಾರ್ಯ ಎಂಬ ಹೆಸರಿನಿಂದ ದಿನಾಂಕ 25/2/1975ರಂದು ರಾಮಚಂದ್ರ ಕೃಷ್ಣಾಜಿ ಕಾಂಬಳೆ ಅಖಿಲ ಭಾರತ ವಿದ್ಯುತ್ ಮಹಾಮಂಡಳದ ಮುಂಬೈ ಇದರ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲಿ ಸಂಗೀತ ವಿದ್ವಾನ್ ಚಲನಚಿತ್ರ ಹೆಸರಾಂತ ನಟ ಹೊನ್ನಪ್ಪ ಭಾಗವತಿಯವರ ಆತಿಥ್ಯದಲ್ಲಿ ಕೆ ವಾಗೋಕರ್ ಅವರಿಂದ ಲೋಕಾರ್ಪಣೆಯಾಯಿತು. ಕಾಲಕ್ರಮದಲ್ಲಿ ಜನಾಂಗದ ಜನಸಂಖ್ಯೆ ಹಾಗೂ ಸಮಾಜದ ಕುಟುಂಬಗಳ ಸದಸ್ಯರ ಜನಸಂಖ್ಯೆ ಹೆಚ್ಚಾದಂತೆ ಕಟ್ಟಡ ವಿಸ್ತರಣೆ ಅವಶ್ಯವಾಗಿತ್ತು. ದೇವಿಯ ಅನುಗ್ರಹದಿಂದ ಒಳ್ಳೆಯ ಅವಕಾಶ ಪ್ರಾಪ್ತವಾಯಿತು. ದೇವಸ್ಥಾನದ ಎಡವರಿಗೆ ಉತ್ತರಕ್ಕೆ ಹೊಂದಿಕೊಂಡು ಭವ್ಯವಾದ ಪಾರಂಪರಿಕ ಇಮಾರತಿ ಬೆಳಗಾವಿ ಸ್ಟೀಲ್ ಫ್ಯಾಕ್ಟರಿ ಲಿಮಿಟೆಡ್ ಕಂಪನಿ ಕಟ್ಟಡ ಮಾರಾಟಕ್ಕೆ ಬಂದಿತ್ತು. ಅದನ್ನು ತಡಮಾಡದೆ ಆಡಳಿತ ಮಂಡಳಿಯವರು
ಸಂಚಾಲಕ ಶ್ರೀ ಸುಕುಂದರಾಜ್ ಎಂ ಶರ್ಮಾ ಇವರ ಕಡೆಯಿಂದ ಮನೆ ನಂಬರ್ 22, 23 ಈ ಮನೆಯನ್ನು 413 ಚದುರ ಅಡಿ ವಿಸ್ತೀರ್ಣವಾದ ಇಮಾರತಿಯನ್ನು 21/3/2014ರಲ್ಲಿ ಖರೀದಿ ನೋಂದು ಮಾಡಿದರು. ಅನಂತರ ಅದನ್ನು ನವೀಕರಣಗೊಳಿಸಿ ಶ್ರೀ ಶಾಕಾಂಬರಿ ಭವನ ಎಂದು ಸಾರ್ವಜನಿಕ ಕಾರ್ಯಗಳಿಗೆ ಮುಕ್ತ ಮಾಡಲಾಯಿತು. ಶತಮಾನದ ಹಿಂದೆ ಇದ್ದಂತಹ ಕಿರಿದಾದ ದೇವಸ್ಥಾನ ಇಮಾರತಿಯಿಂದ ಆರಂಭಗೊಂಡ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ 100 ವರ್ಷಗಳಿಂದ ಇಂದಿನವರೆಗೂ ನಡೆಯುತ್ತಾ ಬಂದಿವೆ. ಇವುಗಳಲ್ಲಿ ಜಾತ್ರೆ, ಉತ್ಸವ, ಹಬ್ಬಗಳ ಸಂಭ್ರಮ, ಆಚರಣೆ, ಶುಭ ಮಂಗಲ ಕಾರ್ಯಗಳು, ಸಾರ್ವಜನಿಕ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಚಟುವಟಿಕೆಗಳು, ಶಿಬಿರಗಳು, ಪುರಾಣ ಪ್ರವಚನಗಳು, ಧಾರ್ಮಿಕ ಉಪನ್ಯಾಸಗಳು, ಕೀರ್ತನೆಗಳು, ಸಾಮೂಹಿಕ ಮದುವೆಗಳು, ನಿರಂತರವಾಗಿ ಜನಪದ ಕಾರ್ಯಗಳನ್ನು ಈ ಸಮಾಜ ಮಾಡುತ್ತಾ ಬಂದಿದೆ. 1956ರಲ್ಲಿ ವಾರ್ಕರಿ ಪರಂಪರೆಯ ಪಂಢರಪುರ ವಿಠಲನ ಸಂತರಾದ ಆ ಸಂಪ್ರದಾಯದ ಸಂತ ಶ್ರೀ ಭಾಸ್ಕರ ಮಹಾರಾಜರ 1 ತಿಂಗಳ ಕಾಲ ಜ್ಞಾನೇಶ್ವರಿ ಪಾರಾಯಣವನ್ನು ಸಂಕೀರ್ತನೆಯನ್ನು ಈ ದೇವಾಲಯದಲ್ಲಿ ಮಾಡಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಕೀರ್ತನೆ ಕೇಸರಿ ಸಂತ ಕೇಶವದಾಸರು ರಮಣ ಮಹರ್ಷಿ ಆಶ್ರಮದ ಪರಂಪರೆಯ ಸಾಧಕರು 1 ತಿಂಗಳ ಕಾಲ ನಾಮಸ್ಮರಣೆ ಹಾಗೂ ಉಪನ್ಯಾಸವನ್ನು ನೀಡಿದ್ದಾರೆ. 1967ರಲ್ಲಿ ದೇವಸ್ಥಾನದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಭಾಗವಾಗಿ ಒಂದು ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದ ಸದಾ ನಾಕುಳಿಯುವಂತಹ ಜ್ಞಾನ ಯಜ್ಞ ನಡೆಯಿತು. 1967ರ ಶ್ರಾವಣ ಮಾಸದ ಕಡೆಯ ಸೋಮವಾರದಿಂದ ಕಾರ್ತಿಕ್ ಮಾಸದ ಪಾಡ್ಯದವರೆಗೆ 3 ತಿಂಗಳ ಕಾಲ ದತ್ತವಾದ ಶ್ರೋತ್ರೀಯ ಬ್ರಹ್ಮನಿಷ್ಠರಾದ ಸದ್ದರು ಬಸವನಗೌಡ ಮಹಾರಾಜರು ನಿಜಗುಣ ಶಿವಯೋಗಗಳ ಕೈವಲ್ಯ ಪದ್ಧತಿಯ ಪರಮಾನುಭವ ಬೋಧಿಯನ್ನು ಕನ್ನಡದಿಂದ ಮರಾಠಿ ಭಾಷೆಗೆ ರಚಿಸಿದರು. ಈ ಧರ್ಮ ಗ್ರಂಥ ರಚನೆಯ 3 ತಿಂಗಳ ಕಾಲ ಈ ದೇವಸ್ಥಾನದಲ್ಲಿ ಪ್ರತಿದಿನ ಭಜನೆ, ಕೀರ್ತನೆ, ಪ್ರವಚನಗಳಿಂದ ಈ ಪ್ರದೇಶದ ಭಕ್ತರಿಗೆ ಆಧ್ಯಾತ್ಮಿಕ ಜ್ಞಾನದ ಸವಿರುಚಿಯನ್ನು ಬಲಪಡಿಸಿದರು. ಗ್ರಂಥ ರಚನೆಯ ಮುಕ್ತಾಯ ಸಮಾರಂಭಕ್ಕೆ ಸದ್ಗುರು ಸಿದ್ಧಾರೂಢರ ಶಿಷ್ಯರಾದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಆಗ ಕಾದರವಳ್ಳಿಯ ಸೀನಿ ಮಠದ ಸದ್ಗುರು ಅಪ್ಪಶಿವಯೋಗಿಗಳು ಆಗಮಿಸಿ ನೆರೆದ ಅಸಂಖ್ಯಾತ ಭಕ್ತಾದಿಗಳಿಗೆ ಆಶೀರ್ವಚನದಿಂದ ಜ್ಞಾನಾಮೃತ ನೀಡಿ ಶುಭ ಹಾರೈಸಿದರು. ಇಂಥ ಮಹಾತ್ಮರ ಪಾದಸ್ಪರ್ಶದಿಂದ ಹಾಗೂ ಅವರ ದಿವ್ಯ ಅಮೃತವಾಣಿಯಿಂದ ನಮ್ಮ ಪ್ರದೇಶವು ಪವಿತ್ರವಾಗಿ ಪಾವನಗೊಂಡಿದ್ದು ನಮ್ಮ ಸುದೈವ. ಮುಂದಿನ ದಿನಗಳಲ್ಲಿ ಹಿಪ್ಪರಿಗೆಯ ಶಿವರುದ್ರ ಶರಣರು 1 ತಿಂಗಳ ಕಾಲ ದೇವಿ ಪುರಾಣವನ್ನು ನಡೆಸಿಕೊಟ್ಟಿದ್ದರು. ಸುಪ್ರಸಿದ್ಧ ಕರ್ನಾಟಕ ಸಂಗೀತ ವಿದ್ವಾನ್, ಗಾನಯೋಗಿ, ಚಲನಚಿತ್ರ ನಟ ಶ್ರೀ ಹೊನ್ನಪ್ಪ ಭಾಗವತ್ ಅವರು ಸಂಗೀತ ಗೀತಾರಾಧನೆ ಹಾಗೂ ದೇವಿಯ ಸ್ತುತಿಯನ್ನು ಮಾಡಿದರು. ಅದೇ ರೀತಿ ರಾಮಕೃಷ್ಣಾಶ್ರಮದ ಪುರುಷೋತ್ತಮಾನಂದವರು ತಮ್ಮ ಅದ್ಭುತ ಕಂಠದಿಂದ ದೇವತೆಯ ಗೀತಾರಾಧನೆಯನ್ನು ಮಾಡಿದರು ಹಾಗೂ ಭಗವದ್ಗೀತೆಯ ಉಪನ್ಯಾಸವನ್ನು ಶಿಬಿರವನ್ನು ನಡೆಸಿದರು. ಸಿದ್ಧಾರೂಢ ಆಶ್ರಮದ ಪ್ರಭಾನಂದ ಸ್ವಾಮಿಗಳು ಕೂಡ 1 ತಿಂಗಳ ಕಾಲ ಭಗವದ್ಗೀತೆಯ ಪ್ರವಚನ ಮಾಡಿದ್ದಾರೆ. ಖಾಸ್ವಾಗಿ ಆಗಿನ ಹೊಸಟ್ಟಿಯ ದೇವಾಂಗ ಸಮಾಜದ ಸಮುದಾಯವು ಸಂಘಟನೆಯ ಸ್ವರೂಪದಲ್ಲಿ ಆಗಿನ ಶಿಷ್ಟಾಚಾರದ ಪದ್ಧತಿಯಂತೆ 19ನೇ ಶತಮಾನದ ಆರಂಭದಲ್ಲಿ ದೈವದ ಪಟೌಡಿ ಹೆಸರಿನಲ್ಲಿ ಪಂಚರು, ಸರಪಂಚರು ಅಂತ ಹುದ್ದೆಯಿಂದ ಸಮುದಾಯದ ಕಾರ್ಯಗಳನ್ನು 1924ರವರೆಗೆ ನಿರ್ವಹಣೆ ಮಾಡುತ್ತಿದ್ದು ಈ ದಾಖಲೆಗಳಲ್ಲಿ ಕಂಡುಬರುತ್ತದೆ. ಮುಂದೆ 1946ರಲ್ಲಿ ಸುವ್ಯವಸ್ಥೆಯಿಂದ ಒಂದು ಆಡಳಿತ ಮಂಡಳಿ ರಚನೆ ಮಾಡಿ ಅದರಲ್ಲಿ ಪದಾಧಿಕಾರಿಗಳನ್ನು ಅಂದರೆ ಅಧ್ಯಕ್ಷ, ಉಪಾಧ್ಯಕ್ಷ, ಕೋಶಾಧ್ಯಕ್ಷ, ಸೆಕ್ರೆಟರಿ ಆಯ್ಕೆ ಮಾಡಿ ಪ್ರೊಸೀಡಿಂಗ್ ಬುಕ್, ಜಮಾಖರ್ಚು ಇತ್ಯಾದಿ ದಾಖಲಾತಿಗಳನ್ನು ಇಡುವ ಕೆಲಸವನ್ನು ಹೆಚ್ಚು ಕಂಡು ಬರುತ್ತದೆ. ಅವುಗಳ ಪರಿಶೀಲನೆಯಿಂದ ಅಂದಿನಿಂದ ಇಂದಿನವರೆಗೆ ಆದ ಅಧ್ಯಕ್ಷರು ಈ ಕೆಳಗೆ ನಿಂತಿವೆ. ಆರಂಭದಲ್ಲಿ ಭೀಮರಾಯಪ್ಪ ರವಳಪ್ಪ ಬೆಳಗೇರಿ 2 ವರ್ಷ ಅಧ್ಯಕ್ಷರಾಗಿದ್ದರು. ಅದರ ಮುಂದೆ ರಾಮಚಂದ್ರ ಮಲ್ಲಪ್ಪ ಕಾಮ್ಕರ್ ಅವರು 1952ರವರೆಗೆ ಚೇರ್ಮನ್ ಆಗಿದ್ದರು. ಮುಂದೆ ಈಶ್ವರ ಜ್ಯೋತಿಯಪ್ಪ ಕಾಮ್ಕರ್ ಅವರು 20 ವರ್ಷಗಳಿಗಿಂತಲೂ ಹೆಚ್ಚಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1972ರ ನಂತರ ದತ್ತಾತ್ರೇಯ ರಂಗನಾಥ ವರುಡೆಯವರು ಕೆಲವು ವರ್ಷ ಅಧ್ಯಕ್ಷರಾಗಿದ್ದಾರೆ. ಅನಂತರ 1988ರಿಂದ 2009ರವರೆಗೆ ಶ್ರೀ ಮಲ್ಲಪ್ಪ ಲಕ್ಷ್ಮಣ್ ಬೆಟ್ಗೇರಿ ಅವರು ಸುದೀರ್ಘ ಕಾಲ ಅಂದರೆ 21 ವರ್ಷ ಕಾಲ ಅಧ್ಯಕ್ಷರಾಗಿದ್ದಾರೆ. ಅನಂತರ 1 ವರ್ಷ ಮಹಾದೇವ ಶಂಕರ್ ಸಾಕುತಿ ಅಧ್ಯಕ್ಷರಾಗಿದ್ದಾರೆ.
ಅನಂತರ 23/2/2010ರಿಂದ ಶ್ರೀ ಮಾರುತಿ ಪುಂಡ್ಲಿಕ್ ಬಂಗೂರಿಯವರು ಅಧ್ಯಕ್ಷರಾಗಿ ಇಂದಿನವರೆಗೂ ಮುಂದುವರೆದಿದ್ದಾರೆ. ಇವರೆಲ್ಲರ ಜೊತೆ ಸೆಕ್ರೆಟರಿ ಕಾರ್ಯನಿರ್ವಹಿಸುವುದು ಪ್ರಮುಖರಾಗುತ್ತಾರೆ. ಅವರ ಸೇವೆಯು ಶ್ಲಾಘನೀಯವಾಗಿರುತ್ತದೆ. ಸೆಕ್ರೆಟರಿಯಾಗಿ ಪ್ರಥಮವಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಶ್ರೀ ಗಂಗಪ್ಪ ನರಸಪ್ಪ ಗೌರಿ ಮೊದಲಿಗರು. ಅನಂತರ ಶ್ರೀ ರಾಮಚಂದ್ರ ತಿಪ್ಪಣ್ಣ ಉಪ್ರಿ 1953ರಿಂದ 20 ವರ್ಷಕ್ಕಿಂತಲೂ ಹೆಚ್ಚು ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅನಂತರ ಪೀರಪ್ಪ ಫಕೀರಪ್ಪ ಕಾಮ್ಕರ್, ಕೃಷ್ಣ ಗಣೇಶಪ್ಪ ತಾಳೇಕರ್ 1999ರಿಂದ 2005ರವರೆಗೆ ಶ್ರೀ ಶಿವಾನಂದ ಉಪ್ರಿ, ಅನಂತರ ಶ್ರೀಕಾಂತ್ ಸಾತ್ಪುತೆ, ಅದರ ತರುವಾಯ ಮಡಿವಾಳಪ್ಪ ಅರ್ಜುನ್ ಭಂಡಾರಿ ಇವರು 2020ರಿಂದ ಇಲ್ಲಿಯವರೆಗೆ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಈಗಿನ ಅಧ್ಯಕ್ಷ MP ಬಂಗೋಡಿ ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಗೆ ಶತಮಾನೋತ್ಸವದ ಸಂಭ್ರಮಾಚರಣೆ ಅವರ ಪಾಲಿಗೆ ಬಂದಿದೆ. ಶತಮಾನೋತ್ಸವದ ಆಚರಣೆಯ ತೀರ್ಮಾನ ಪರಮ ಪೂಜ್ಯ ಜಗದ್ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಜೀರ್ಣೋದ್ಧಾರ, ಸುಣ್ಣ, ಬಣ್ಣ, ನವೀಕರಣ ಮುಂತಾದ ಕಾರ್ಯಗಳನ್ನು ಸಮಾಜದ ಅಸಂಖ್ಯಾತ ಕಾರ್ಯಕರ್ತರು, ಯುವಕ ಮಂಡಲದ ಸದಸ್ಯರು ಹಾಗೂ ಮಹಿಳಾ ಪ್ರತಿನಿಧಿಗಳು ಎಲ್ಲರೂ ಸಮರೋಪಾದಿಯಲ್ಲಿ ಸಿದ್ಧಗೊಳಿಸಿ ಉತ್ಸಾಹದಿಂದ ಶತಮಾನದಿಂದ 4 ದಿನಗಳ ಕಾಲ ಈ ಸಂಭ್ರಮಾಚರಣೆಗೆ ಅಣಿಯಾಗಿದ್ದು ಮಾಡುತ್ತಿದ್ದು ನಿಜವಾಗಿಯೂ ನಾವೆಲ್ಲರೂ ಭಾಗ್ಯಶಾಲಿಗಳು. ಇಂತಹ ಒಂದು ಸಮುದಾಯದ ಒಪ್ಪಟ್ಟು ಹಾಗೂ ಉತ್ಸಾಹವನ್ನು ನೋಡಲಿಕ್ಕೆ ನಿಜವಾಗಿಯೂ ಬಹಳ ದೇವಾದಿದೇವತೆಗಳ ಮೇಲಿಂದಲೇ ಇವತ್ತು ಹಿಂದಿನ ನಮ್ಮ ಹಿಂದಿನಿಯರು ಕೂಡ ತಮ್ಮ ಆನಂದ ಭಾಷೆಯನ್ನು ತೋರಿಸುತ್ತಿರಬೇಕು ಅಂತ ಅನಿಸ್ತದೆ. ಅಂತಹ ಒಂದು ಅದ್ಭುತವಾದ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅದಕ್ಕೆ ಬರುವಲ್ಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯು ಮಾಡಲು ತಾಯಿ ಹರಿಶಂಕರಿ ಆಶೀರ್ವಾದ ಹೇಳ್ತಾ ಇನ್ನೊಂದು ಮಾತನ್ನು ನಾನು ಪ್ರಥಮವಾಗಿ ಹೇಳಬೇಕಾಗಿತ್ತು. ಅದನ್ನು ಪ್ರತ್ಯೇಕವಾಗಿ ಕಾಂಪ್ಲೆಕ್ಸ್ ಇರುವುದರಿಂದ ಹೇಳುವಾಗ ನನಗೆ ಸ್ವಲ್ಪ ಹಿಂದೆ ಮುಂದೆ ಆಯಿತು, ದಯಮಾಡಿ ಕ್ಷಮಿಸಬೇಕು. 1924ನೇ ಇಸ್ವಿ 1846ರಲ್ಲಿ ಈ ಬನಶಂಕರಿ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆಯ ಸಲುವಾಗಿ ಏನು ನಮ್ಮ ಸಮಾಜದ ಆಗಿನ ಪಂಚರು, ಆವಾಗ ಅಧ್ಯಕ್ಷರು, ಡೈರೆಕ್ಟರು, ನಿರ್ದೇಶಕರು ಅಂತ ಇರಲಿಲ್ಲ, ಪಂಚರು, ಸರ್ಪಂಚರು ಅಂತ ಮಾತ್ರ ಇತ್ತು. ಆ ಒಂದು 10-12 ಜನರ ಗುಂಪಿನಲ್ಲಿ ಆ ಪಂಚದಲ್ಲಿ 6 ಜನರನ್ನು ವಹಿವಾಟದಾರಂತ ನೇಮಿಸಿದರು. ಸಮಾಜದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ವಹಿವಾಟ ಅಂತ ನಿಲ್ಲಿಸಿದ್ರು. ಈ ವಹಿವಾಟ ಅಂತೇಳಿ ನಡೆಸ್ತಕ್ಕಂಥ ಒಂದು ಪದಪ್ರಯೋಗ ಸುಮಾರು 24ನೇ ಇಸ್ವಿವರೆಗೂ ಇತ್ತು. 1900 ಏನು 20 ವರ್ಷದ ಮುಂದೆ ನಡ್ಕೊಂಡು ಬಂದಿತ್ತು. ಅದು 24 ಅಲ್ಲ 46ರವರೆಗೂ ನಡ್ಕೊಂಡು ಬಂದಿತ್ತು. ಅದರ ನಂತರ ಸಂಸ್ಥೆಯನ್ನು, ಸಮಾಜವನ್ನು ಆಯ್ಕೆ ಮಾಡಲು ಡೈರೆಕ್ಟರ್, ಉಪಾಧ್ಯಕ್ಷ, ಇವೆಲ್ಲ ಕೋಶಾಧ್ಯಕ್ಷ ಸುಗರ್ದು ಅದಕ್ಕಿಂತ ಮಂತ್ರಿ ಏನು ಮಾಡ್ತಿದ್ರು. ಆವಾಗ ಈ 6 ಜನ ಪ್ರಮುಖರು ಇವತ್ತು ನಮಗೆ ದಾಖಲೆಯಲ್ಲಿ ಅತ್ಯಂತ ಅಪೂರ್ವವಾಗಿದ್ದಾರೆ. ಯಾರಂತಂದರೆ ಶ್ರೀಯುತ ಭೀಮರಾಯಪ್ಪ ರೌಳಪ್ಪ ಬೆಳಗೇರಿ, ಶ್ರೀಯುತ ಜೀವಪ್ಪ ನಾಗಪ್ಪ ಕಾಲ್ಗಿ, ಶ್ರೀಯುತ ಮಲ್ಲಪ್ಪ ಅಪ್ಪಯಪ್ಪ ಕಾಂಬಳೆ, ಶ್ರೀಯುತ ರಾಮಪ್ಪ ಸಿದ್ದರಾಮಪ್ಪ ಸಾತ್ವತೆ, ಶ್ರೀಯುತ ಭೋಜಪ್ಪ ಫಕೀರಪ್ಪ ಮುಗುಳಿ, ಶ್ರೀಯುತ ಲಕ್ಷ್ಮಣ ಪೀರಪ್ಪ ಭಂಡಾರಿ. ಈ 6 ಜನರು ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆಗೆ, ಸಮಾಜದ ಸಂಘ ರಚನೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂಥವರು. ಅದ್ರ ಜೊತೆಗೆ ಇನ್ನೂ 6 ಜನ ಇದ್ದಾರೆ. ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ನಾನು ಈ ಮೊದಲೇ ಓದಿದ್ದೇನೆ. ಇದೇ ರೀತಿಯಾಗಿ ಇವತ್ತು ಅದು ಓದಿದ್ದೇನೆ. ಈ ರೀತಿಯಾಗಿ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಒಂದು ಶತಮಾನ ಕಳೆದ ಮೇಲೆ ನಾವು ಇಷ್ಟೆಲ್ಲ ಹಿಂದೆ ನಮಗೇನೂ ಗೊತ್ತಿಲ್ಲದಾಗ ನಾವು ಈಗ ಅವರೇನು ಒಂದು ಸ್ಥಾಪನೆ ಮಾಡಿದರು, ನಾವಿದ್ದಂಥ ಅವ್ರೀಗ 4ನೇ ತಲೆಮಾರಿನವರು, ಆಮೇಲೆ 5ನೇ ತಲೆಮಾರಿನ ಜನ ಆರಂಭ ಆಗಿದೆ. ಈ 4 ತಲೆಮಾರಿನ ಹಿಂದೆ ಮಾಡಿದಂಥ ಹಿರಿಯರನ್ನು ಸ್ಮರಣೆ ಮಾಡಿ ಅವರನ್ನು ಗೌರವಿಸುವುದು ಅಂತ ಒಂದು ತೀರ್ಮಾನ ಟ್ರಸ್ಟ್ ಕಮಿಟಿ ಅವರು ಮಾಡಿದ ನಂತರ ಈಗ ಆ ವ್ಯಕ್ತಿಗಳು ಸಿಗದೇ ಹೋದರೂ ಕೂಡ ಇವತ್ತ ಅವರೇನು ಸ್ಥಾಪನೆ ಮಾಡಿದ್ದಾರೆ 6 ಜನರಲ್ಲಿ ಇವತ್ತು ನಾವು 4 ಜನರಲ್ಲಿ ಲಭ್ಯ ಆಗಿದ್ದಾರೆ. ಮತ್ತು ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ ಅವರು 12 ಜನ ಇವತ್ತು ಲಭ್ಯ ಇದ್ದಾರೆ.
ಅವರೆಲ್ಲರನ್ನೂ ಇವತ್ತು ತಮ್ಮೆಲ್ಲರ ಪರವಾಗಿ ಬರೀ ಟ್ರಸ್ಟ್ ಕಮಿಟಿ ಅಂತಲ್ಲ, ಇವತ್ತೇನು ನೀವು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರ ಪರವಾಗಿ, ತಮ್ಮೆಲ್ಲರ ಅಂತಃಕರಣ ಮತ್ತು ತಮ್ಮ ಒಂದು ಶುಭ ಹಾರೈಕೆಯಿಂದ ಆ ಎಲ್ಲ ಜನರನ್ನ ಇವತ್ತು ನಮ್ಮ ಪರಮ ಪೂಜ್ಯ ಗುರುಗಳಾದ ಜಗದ್ಗುರು ನಮ್ಮ ಈ ಇದರ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಹಾಗೂ ಮಾರ್ಗದರ್ಶಕರು, ನಮ್ಮ ಹಿತಚಿಂತಕರು, ಹಾಗೂ ನಮ್ಮೆಲ್ಲರಿಗೂ ನಮ್ಮ ಇಡೀ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಆಶೀರ್ವಾದ ಮಾಡಿರ್ತಕ್ಕಂಥ ಶ್ರೀ ದಯಾನಂದ ಗುರುಗಳು ಇವತ್ತು ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ. ಅದಕ್ಕೆ ಅವರ ಮಕ್ಕಳು ಮೊಮ್ಮಕ್ಕಳು ಯಾರ ಸಂಬಂಧಿಕರಿದ್ದಾರೆ ಅವರನ್ನು ನಮ್ಮ ಮುಂದಿನ ಅಜೆಂಡಾ ಕಾರ್ಯಕ್ರಮ ಪಟ್ಟಿ ಪ್ರಕಾರ ನಾವು ಒಬ್ಬೊಬ್ಬರು ಕೆಲವು ಜನರನ್ನು ಆಹ್ವಾನಿಸ್ತೀವಿ. ಅವರೆಲ್ಲರೂ ಆಹ್ವಾನ ಸ್ವೀಕರಿಸಿ ಮಾಡ್ಬೇಕಂತ ಹೇಳಿ ಗೌರವ ಮಕ್ಕಳು ಅಂತ ಹೇಳಿ ಉತ್ತರೋತ್ತರವಾಗಿ ಆದಿಶಕ್ತಿ ಬನಶಂಕರಿ ದೇವಿ ಇನ್ನೂ ಸಮಾಜ ಸೇವೆಗೆ, ಈ ಭಾಗದ ಒಂದು ಅಭಿವೃದ್ಧಿಗೆ, ಒಂದು ಉದ್ಯೋಗದ ಅಭಿವೃದ್ಧಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನೇಕ ಯೋಜನೆಗಳನ್ನು ಕಂಡುಕೊಳ್ತಕ್ಕಂಥ ಒಂದು ಟ್ರಸ್ಟ್ ಕಮಿಟಿ ಮುಂದೆ ಯೋಜನೆ ಇದೆ. ಅದಕ್ಕೆಲ್ಲರೂ ತಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಜೊತೆಗೆ ಬರಲಿರುವ ದಿನಗಳಲ್ಲಿ ಈ ಒಂದೇನು ನಾವು ಶತಮಾನೋತ್ಸವ ಇವತ್ತು ಆಚರಣೆ ಮಾಡ್ತೇವೆ, ಇದು ರವಿವಾರಕ್ಕೆ ಮುಗಿಯುವುದಿಲ್ಲ. ಅದೊಂದು ತಮ್ಮ ನೆನಪಿರಲಿ, ಇದು ಆರಂಭ. ಇದು ಮುಂದಿನ ಚೈತ್ರ ವೈಶಾಖ ಶತಮಾನೋತ್ಸವ ಅಂದರೆ ಒಂದು ವರ್ಷ ಕಾಲ ನಾವು ಅವರನ್ನು ಸ್ಮರಣೆ ಮಾಡಬೇಕು, ಅವರೆಲ್ಲರನ್ನು ನಾವು ಗೌರವಿಸಬೇಕು. ಆ ನಿಟ್ಟಿನಲ್ಲಿ ಈಗೇನು ಆರಂಭ ಆಗಿದೆ ಶತಮಾನೋತ್ಸವದ ಕಾರ್ಯಕ್ರಮ, ಇದು ಹಂತವಾಗಿ ಅನೇಕ ವಿಧಾನಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದಿನ ವೈಶಾಖ ಶುದ್ಧ ದಶಮಿಗೆ 2025ಕ್ಕೆ ಇದು ಪರಿಪೂರ್ಣ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಒಂದು ಅಪೇಕ್ಷೆ ಸಮಾಜದ ಮಂದಿರಿಗಿದೆ, ಸಮಾಜದ ಕಾರ್ಯಕರ್ತರಿಗಿದೆ. ಅದಕ್ಕಾಗಿ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮ ನಡೆಯಲಿ ಅಂತ ಹೇಳಿ ತಮ್ಮೆಲ್ಲರೂ ವಂದಿಸಿ ನನಗೆ ಏನೋ ಒಂದು ಅವಕಾಶ ಮಾತಾಡಲಿಕ್ಕೆ ಕೊಟ್ಟು ಧನ್ಯವಾದ ಅರ್ಪಿಸಿ ನಾನು ಮಾಡ್ತೀನಿ. ಹಲೋ ಸಮಾಜದ ಬಾಂಧವರೇ, ಐತಿಹಾಸಿಕ ಭವ್ಯವಾದ ದಿವ್ಯವಾದ ಈ ಸಮಾರಂಭದಲ್ಲಿ ಶ್ರೀ ಬನಶಂಕರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಶತಮಾನೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಪರಮ ಪೂಜ್ಯ ದಯಾನಂದ ಪುರಿ ಸ್ವಾಮಿಗಳು ಈ ನಮ್ಮ ಪೂರ್ವಜರ ಸತ್ಕಾರವನ್ನು ಅವರ ಅಮೃತ ಹಸ್ತದಿಂದ ಮಾಡ್ತಾರೆ. ದಯವಿಟ್ಟು ವೇದಿಕೆಗೆ ಅವ್ರನ್ನ ಒಬ್ಬೊಬ್ಬರನ್ನಾಗಿ ನಾನು ಕರಿತೀನಿ. ದಯವಿಟ್ಟು ಅವ್ರು ಬಂದು ಗುರುಗಳಿಂದ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಸ್ಥಾಪನೆಯ ಮಾಡಿದಂಥ ಹಿರಿಯ ಕುಟುಂಬಸ್ಥರ ಹೆಸರುಗಳನ್ನು ಓದಿ ಅವರ ಕುಟುಂಬಸ್ಥರ ಪರವಾಗಿ ಅವ್ರನ್ನ ಆಮಂತ್ರಿಸ್ತೀನಿ. ಮೊದಲು ಶ್ರೀ ಭೀಮರಾಯಪ್ಪ ರವಳಪ್ಪ ಬೆಟಗೇರಿ ಅವರು ಮೂರ್ತಿ ಸ್ಥಾಪನೆಯ ಹಿರಿಯರು. ಅವರ ಕುಟುಂಬಸ್ಥರ ಮೊಮ್ಮಗ ಆದಂಥ ಶ್ರೀ ಭೀಮರಾಯಪ್ಪ ಕೃಷ್ಣ ಬೆಟಗೇರಿ ಅವರು ವೇದಿಕೆಯ ಮೇಲೆ ಬಂದು ಗುರುಗಳಿಂದ ಸತ್ಕಾರವನ್ನು ಸ್ವೀಕಾರ